ಹಲೋ ನಮಸ್ಕಾರ. ನಾನು ಶ್ರುತಿ. ಮತ್ತೊಂದು ಹೊಸ ವಿಡಿಯೋ ಅಂತಂದರೆ ಮೊನ್ನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ಲೋಟಸ್ ಗಾರ್ಡನ್ ಬಗ್ಗೆ, ಮತ್ತು ಟ್ಯೂಬರ್ಸ್ನ ಬೈ ಮಾಡುವಾಗ ಮತ್ತು ನಾವು ಲೋಟಸ್ ಬೆಳೆಸುವಾಗ ಏನೇನೆಲ್ಲ ನಾವು ತಿಳ್ಕೊಂಡಿರಬೇಕು ಅನ್ನೋ ವಿಚಾರದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಒಂದು ಟ್ಯೂಬರ್ ಸೇಲ್ಗಿದೆ, ಅಮೇರಿಕೆಮೆಲಿಯಾ ಅನ್ನೋ ಒಂದು ವೆರೈಟಿ ಟ್ಯೂಬರ್ ಸೇಲ್ಗಿದೆ ಅಂತ ಹೇಳಿದ್ದೆ. ಅದು ಮತ್ತು ನನ್ನ ಕೆಳಗಡೆ ಫ್ರಂಟ್ ಗಾರ್ಡನಲ್ಲಿ, ಗ್ರೌಂಡ್ ಫ್ಲೋರ್ ಗಾರ್ಡನಲ್ಲಿ ಇದೆ ಆ ಪ್ಲ್ಯಾಂಟ್ ಅಂತ ಹೇಳಿದ್ದೆ. ಆ ಪ್ಲ್ಯಾಂಟ್ನ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರ್ ಗಾರ್ಡನ್ ಕೆಳಗಡೆ ಇರೋವಂಥದ್ದು. ನಮ್ಮ ಮನೆ ಮುಂಭಾಗ ಒಂದು ದೊಡ್ಡದಾದ ಒಂದು ರೌಂಡ್ ಪಾಟ್ ಇದು, ಅದರಲ್ಲಿ ನಾನು ಹಾಕಿದ್ದೀನಿ. ಇದು ನಾನು ಪ್ಲ್ಯಾಂಟ್ ಮಾಡೇ ಇಲ್ಲ ಈ ಗಿಡನ, ಹೇಳಬೇಕು ಅಂತಂದರೆ. ಇದರಲ್ಲಿ ಟ್ಯೂಬರ್ಸ್ ಸಿಕ್ಕಿತ್ತು, ಸುಮಾರು ಟ್ಯೂಬರ್ಸ್ ಸಿಕ್ಕಿತ್ತು. ಸ್ವಲ್ಪ ನಾನು ಹೊರಗಡೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಇದೆ, ಸ್ವಲ್ಪ ಇಗ್ನೋರ್ ಮಾಡಿ ಅದನ್ನು. ನಾನು ಪ್ಲ್ಯಾಂಟ್ ಮಾಡೇ ಇಲ್ಲ. ಎಲ್ಲ ಟ್ಯೂಬರ್ಸು ಮತ್ತು ಚಿಕ್ಕ ಬೇರುಗಳನ್ನ ಅದರಲ್ಲೇ ಬಿಟ್ಬಿಟ್ಟಿದ್ದೆ. ಈ ಭಾಗಕ್ಕೆ ಬಿಸಿಲು ಬರಲ್ಲ. ಇದು ನಾನು ಒಂದು 11:30 ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲ ಭಾಗದಲ್ಲೂ ನೆರಳಿದೆ. ಇದು ನಮ್ಮ ಮನೆ ಮುಂಭಾಗದ ವ್ಯೂ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಬಿಸಿಲಿದೆ ರೋಡಲ್ಲಿ. ಇನ್ನು ಈ ಭಾಗಕ್ಕೆ 12:30 ಆಗುತ್ತೆ. ಈ ಪಾಟ್ಗೆ ಬಿಸಿಲು ತಲುಪಕ್ಕೆ 12:30 ಆಗುತ್ತೆ, 12:30 1 ಗಂಟೆ ಆಗುತ್ತೆ. ಆದ್ರೂ ಲೋಟಸ್ಗೆ ತುಂಬ ಬಿಸಿಲು ಇಂಪಾರ್ಟೆಂಟ್ ಇದ್ದರೂ ಕೂಡ ಈ ಒಂದು ಪಾಟಲ್ಲಿ ತುಂಬ ಮೊಗ್ಗಾಗಿದೆ. ಈ ವೆರೈಟಿ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದು ಬಿಗಿನರ್ಸ್ ಚಾಯ್ಸ್. ಹೂವು ತುಂಬ ಬೇಗ ಬರುತ್ತೆ, 10 ದಿನಕ್ಕೆ ಮೊಗ್ಗು ಬರುತ್ತೆ. ನೀವು ಇಲ್ಲೆಲ್ಲ ಗಮನಿಸ್ತಾ ಇರ್ಬೋದು, ಇದನ್ನು ಕೂಡ ಮೊಗ್ಗೆ. ಇಲ್ಲಿ ಒಂದು ಪುಟ್ಟದ್ದು ಕಾಣ್ತಾ ಇದೆಯಲ್ಲ, ಇದು ಕೂಡ ಮೊಗ್ಗು. ಮತ್ತು ಇದು ನೋಡಿ, ಇದೊಂದು ಈ ಪಾಟಲ್ಲಿ ಎಷ್ಟು ಮೊಗ್ಗು ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ನಾನು ಯಾವ ಫರ್ಟಿಲೈಸರ್ ಕೂಡ ಈ ಪಾಟ್ಗೆ ಕೊಟ್ಟಿಲ್ಲ. ಇದು ನೋಡಿ, ಇದು ಒಂದು ಪುಟ್ಟ ಮೊಗ್ಗಿದು. ಮತ್ತು ಇಲ್ಲಿ ನೀವು ನೋಡ್ತಾ ಹೋದರೆ ನೋಡಿ, ಇಲ್ಲಿ ಒಂದು ಪುಟ್ಟ ಮೊಗ್ಗು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಈ ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಲ್ಲ, ಈ ಭಾಗದಲ್ಲಿ ನೋಡಿ. ಇದು ಹೀಗೆ ತುಂಬ ಮೊಗ್ಗುಗಳಾಗತ್ತೆ ಈ ವೆರೈಟಿಯಲ್ಲಿ. ನಾನು ಇದಕ್ಕೆ ಫರ್ಟಿಲೈಸರು ಕೂಡ ಮಾಡಿಲ್ಲ. ಇದಕ್ಕೆ ಅಕಸ್ಮಾತ್ ನಾವೇನಾದರೂ ಬೆಳಗ್ಗೆ ಬಿಸಿಲು ಬೀಳ್ತಾಯಿತ್ತು, ನಿಮಗೆ ಮುಂಜಾನೆದು ಬಿಸಿಲು ಬೀಳ್ತಾಯಿತ್ತು ಅಂತಂದಿದ್ರೆ ಈ ಗಿಡ ಇನ್ನೂ ಬೇಗ ಗ್ರೋ ಆಗ್ತಾಯಿತ್ತು. ನೀವು ಬೆಳಗ್ಗೆ ಒಂದು 3 ಅವರ್ಸ್ ಸಾಕಾಗುತ್ತೆ ಈ ಒಂದು ವೆರೈಟಿಗೆ. ಈ ಮೊಗ್ಗು ನೋಡ್ತಾ ಇದ್ದೀರಲ್ಲ, ಇದು ಬೇರೆ ವೆರೈಟಿ. ಇದು ಯೆಲ್ಲೋ ಪಿಯೋನಿಯನ್ನು ವೆರೈಟಿ. ಇದು ಕೂಡ ಒಂದು ಸೆಮಿ ಟ್ರಾಪಿಕಲ್ ಆದರೂ ಇದು ಕ್ರಾಸ್ ಹೈಬ್ರಿಡ್. ನಾನು ತುಂಬ ವೆರೈಟಿಲಿ ಹೇಳಿದ್ದೀನಿ. ಇದು ಯೆಲ್ಲೋ ಕಲರ್ ಲೋಟಸ್ ಬಡ್ಡಿದು ಇದೆರಡು. ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇದು ಅಮೇರಿಕೆಮೆಲಿಯಾ ಬಡ್. ನಾನು ಈ ಥರ ವಿಡಿಯೋಗಳನ್ನ, ಈ ಒಂದು ಲೋಟಸ್ ವೆರೈಟಿ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲಲ್ಲಿದೆ ಈ ವೆರೈಟಿ ಬಗ್ಗೆ ವೀಡಿಯೋಸು, ಮತ್ತು ಬೇರೆ ವೆರೈಟಿ ಬಗ್ಗೆನೂ ವೀಡಿಯೋಸ್ ಇದೆ. ಈಗ ಟ್ಯೂಬರ್ ಸಿಗೋ ಸಮಯ ಅಲ್ಲ, ಆದರೂ ಇದೊಂದು ವೆರೈಟಿ ಟ್ಯೂಬರ್ ಈಗ ಅವೈಲೇಬಲ್ ಇದೆ. ಮತ್ತು ಕೆಲವೊಂದಿದೆ, ಬೇರೆ ವೆರೈಟಿದು ಇದೆ. ನಿಮಗೆ ಯಾರಿಗಾದರೂ ಬೆಳೆಸಬೇಕು ಅನ್ನೋ ಮನಸ್ಸಿದ್ರೆ ಲೋಟಸ್ನ, ಇದು ನಿಮಗೆ ಬೇಗ ಹೂ ಬರುತ್ತೆ. ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ, ಇನ್ನೂ 1 ತಿಂಗಳು 10-15 ದಿನ ಇರೋದ್ರಿಂದ ಇದರಲ್ಲಿ ನೀವು ಬೇಗ ಹೂನ ತೊಗೊಳ್ಬೋದು. ಈ ವೆರೈಟಿಯಲ್ಲಿ ಸರಿಯಾಗಿ ಗ್ರೋ ಮಾಡಿದ್ರೆ, ಇದರಲ್ಲಿ ನೋಡ್ತಾ ಇರ್ಬೋದು, ತುಂಬ ಸತಿ ಈ ವೆರೈಟಿ ಬಗ್ಗೆ ನಾನು ಹೇಳಿದ್ದೀನಿ. ಇದು ಬೆಳಗಿನ, ನಾನು ಆಗಲೇ ಹೇಳ್ದಂಗೆ, ಬೆಳಗಿನ ಬಿಸಿಲು ಇದ್ದಿದ್ದರೆ ಈ ವೆರೈಟಿಯಲ್ಲಿ ನಿಮಗೆ ಇನ್ನೂ ಮೊಗ್ಗು ದೊಡ್ಡದಾಗಿ ಬರ್ತಾಯಿತ್ತು, ಮತ್ತು ದೊಡ್ಡದಾಗಿ ಹೂವು ಬರ್ತಾಯಿತ್ತು. ನಮಗೆ ಇನ್ನೂ ಸ್ವಲ್ಪ ದಿನ, ಇನ್ನು 2-3 ತಿಂಗಳು ಆಗ್ತಾಯಿದ್ದಂಗೆ ನಮಗೆ ಸ್ವಲ್ಪ ಕಾಲ ಚೇಂಜ್ ಆದಾಗ ನಮಗೆ ಬೆಳಗಿನ ಬಿಸಿಲು ಶುರು ಆಗುತ್ತೆ ಮನೆ ಮುಂಭಾಗಕ್ಕೆ. ಅರ್ಧ ದಿನದ್ದು 6 ತಿಂಗಳು ನಿಮಗೆ ಕಮ್ಮಿ ಬಿಸಿಲಿರುತ್ತೆ. 6 ತಿಂಗಳು ನಿಮಗೆ ಬೆಳಗ್ಗೆ ಬಿಸಿಲು, 6 ತಿಂಗಳು ಮಧ್ಯಾಹ್ನ ಬಿಸಿಲು ಸಿಗುತ್ತೆ ನಮ್ಮ ಮನೆ ಮುಂಭಾಗಕ್ಕೆ. ಆಗ ಈ ವೆರೈಟಿ ತುಂಬ ದೊಡ್ಡ ಹೂವಾಗುತ್ತೆ. ಆ ವಿಡಿಯೋನೆಲ್ಲ ನಾನು ಶಾರ್ಟ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಆ ವಿಡಿಯೋಗಳಲ್ಲಿ ನಿಮಗೆ ಎಷ್ಟು ದೊಡ್ಡ ಹೂವಾಗಿದೆ ಅದೆಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಮತ್ತು ಮನೆ ಮುಂಭಾಗ ಒಂದಷ್ಟು ಗಿಡಗಳ ಇದೆ, ಅದರದ್ದು ಒಂದು ವ್ಯೂ ನೋಡ್ತೀವಿ. ಕಲರ್ಫುಲ್ ಆಗಿರೋ ಚೈನೀಸ್ ಬಾಲ್ಸಮ್ ಒಂದಷ್ಟಿದೆ. ಮತ್ತು ಇದು ಒಂದು ಲಾಸ್ಟ್ ಇಯರ್ ಪ್ಲ್ಯಾಂಟ್, ಇದು ಲೋಟಸ್ ಪ್ಲ್ಯಾಂಟು. ಇದು ಟ್ಯೂಬರ್ ಫಾರ್ಮ್ ಆಗೋಗಿದೆ. ಇದು ರೀಪಾಟ್ ಮಾಡಬೇಕು ಇವಾಗ ನಾನು, ಹಾಗಾಗಿ ಇದನ್ನು ಹಾಗೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಜೆರೇನಿಯಂ ಪ್ಲ್ಯಾಂಟ್. ಇದು
ಮತ್ತು ಈ ಸೈಡಲ್ಲಿ ಇನ್ನೊಂದಿದೆ, ನೀವು ಆ ಪಾಟ್ ನೋಡಿದ್ರಿ ಅಲ್ವಾ, ಆ ಪಾಟ್ನ ನಾನು ತೋರಿಸ್ಕೊಂಡು ಬಂದೆ. 3 ಪಾಟ್ ಒಂದೇ ಕಡೆ ನಾನು ಇಟ್ಟಿದ್ದೀನಿ ಲೈನಾಗಿ. ಈಗ ಈ ಪಾಟನ್ನು ನೋಡಿ, ಇದು ಒಂದು ಬುಚ್ಚ ಅನ್ನೋ ವೆರೈಟಿ. ಇದು ತುಂಬ ಲಾರ್ಜ್ ಕಲ್ಟಿವರ್. ಇದೂ ಅಷ್ಟೇ, ನಿಮಗೆ ಈ ವೆರೈಟಿ ಈಗ ಅವೈಲೇಬಲ್ ಇದೆ. ಈ ವೆರೈಟಿನೂ ಕೂಡ ಇದ್ರದ್ದು ಶಾರ್ಟ್ ವಿಡಿಯೋ ನಾನು ನನ್ನ ಚಾನಲಲ್ಲಿ ಇದೆ. ಮತ್ತು ಇದು ಏನಾಗುತ್ತೆ ಅಂದರೆ, ನಾನು ಆಗಲೇ ನಿಮಗೆ ತೋರಿಸಿದ್ದೀನಿ ಮನೆ ಮುಂಭಾಗದ ಗಾರ್ಡನ್ ಇದು ಅಂತ. ಬಿಸಿಲು ರೋಡಲ್ಲಿದೆ, ಇನ್ನು ಇಲ್ಲಿಗೆ ಬಂದಿಲ್ಲ, ನೀವು ಗಮನಿಸ್ತಾ ಇರ್ಬೋದು. ಮತ್ತು ಇದಕ್ಕೂ ಅಷ್ಟೇ ಬಿಸಿಲು ತಾಕಿಲ್ಲ, ಮಧ್ಯಾಹ್ನದ ಬಿಸಿಲು ಅಂದರೂ ಕಷ್ಟಪಟ್ಟು 4 ಮೊಗ್ಗು ಬಂದಿದೆ ಈ ವೆರೈಟಿಯಲ್ಲಿ. ಇದೆಲ್ಲ ತುಂಬ ಒಳ್ಳೆ ಟ್ರಾಪಿಕಲ್ ವೆರೈಟೀಸ್ ಆಗಿರೋದ್ರಿಂದ ಕಷ್ಟಪಟ್ಟು ಬಂತು. ಆದರೂ ಇದಕ್ಕೆ ಬೆಳಗ್ಗೆ ಬಿಸಿಲು ತಾಕ್ತಾ ಇರೋದ್ರಿಂದ ಮೊಗ್ಗು ಒಣಗ್ತಾ ಇದೆ, ಮತ್ತು ಲೀಫೂ ಎಲ್ಲ ಸ್ವಲ್ಪ ಇದಾಗ್ತಾಯಿದೆ. ನೀವು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಒಂದು ವೆರೈಟಿಗೂ ಇನ್ನೊಂದು ವೆರೈಟಿಗೂ. ಇದೇ ಗಿಡ ಅಕಸ್ಮಾತ್ ಮೇಲಿದ್ದಿದ್ರೆ ಇಷ್ಟೊತ್ತಿಗೆ ನನಗೆ 5-6 ಹೂ ಸಿಗ್ತಾಯಿತ್ತು. ನನಗೆ ಹೇಗೆ ಗ್ರೋ ಆಗುತ್ತೆ ಅಂತ ಒಂದು ಎಕ್ಸ್ಪಿರಿಮೆಂಟ್ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದೆ. ನಿಮಗೆ ಸುಮಾರು 12:45-1 ಗಂಟೆನೇ ಆಗ್ಬೋದು ಅನಿಸುತ್ತೆ ಈ ಜಾಗಕ್ಕೆ ಬಿಸಿಲು ಬರೋಕ್ಕೆ. ಒಂದೊಂದ್ಸಲಿ ಮೋಡ ಕವ್ಚ್ಕೊಳ್ಳುತ್ತೆ, ಇಲ್ಲಾಂದರೆ ಕಂಟಿನ್ಯೂಸ್ ಬಿಸಿಲಿರುತ್ತೆ. ಈ ಥರದ್ದೆಲ್ಲ ಆಗ್ತಾ ಇರೋದ್ರಿಂದ ಈ ರೀತಿ ಇದೆ. ಇದು ನೋಡ್ತಾ ಇರ್ಬೋದು. ನಾನು ನಿಮಗೆ ಮೊದಲು ತೋರಿಸಿದ್ನಲ್ವ, ಮತ್ತು ಈ ವೆರೈಟಿ ಲೋಟಸಲ್ಲಿ ಇದು ಇವಾಗ ನಮ್ಮನೆ ಇವಾಗ ಆ್ಯಸ್ ಯೂಶ್ವಲ್ ಇವತ್ತೆಷ್ಟು ಜುಲೈ ತಿಂಗಳಲ್ಲಿ ಈ ರೀತಿ ಇದೆ. ಇವತ್ತು 13-14 ತಾರೀಕು ಅಂತ ಅನಿಸುತ್ತೆ. ಈ ರೀತಿ ಕಾಣಿಸುತ್ತೆ. ಇದು ಬೇಗ 10 ದಿನಕ್ಕೆ ಮೊಗ್ಬರೋ ವೆರೈಟೀಸು. ನಿಮಗೆ ಇದು ಬಿಗಿನರ್ಸ್ ಚಾಯ್ಸ್ ಕೂಡ. ನಾನು ತುಂಬ ವಿಡಿಯೋದಲ್ಲಿ ರಿಪೀಟ್ ಮಾಡ್ತಾಯಿದ್ದೀನಿ ಇದನ್ನು. ಮೊದಲನೇ ಸಲ ಯಾರಿಗೆ ಲೋಟಸ್ ಬೆಳೆಸ್ಬೇಕು ಅಂತಂದರೆ ಈ ವೆರೈಟಿನ ಚೂಸ್ ಮಾಡ್ಬೋದು. ಹಾಗಾಗಿ ಇಲ್ಲಿ ನೀವು ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಮೇಲಿರೋದಲ್ಲ ಅಜೋಲಾ. ಇದೆಲ್ಲ ನಾವು ಮಸ್ಕಿಟೋ ಲಾರ್ವಾ ಒಳಗಡೆ ಫಾರ್ಮ್ ಆಗಬಾರ್ದು ಅಂತ ಹಾಕಿರ್ತೀವಿ. ಅದು ಜಾಸ್ತಿ ಆದಾಗ ನಾವು ತೆಗೊಳ್ಬೇಕಾಗತ್ತೆ. ಈ ಒಂದು ಪ್ಲ್ಯಾಂಟ್ಗೆ ಯಾವುದೇ ರೀತಿಯ ಫರ್ಟಿಲೈಸರ್ ಮಾಡಿಲ್ಲ ನಾನು. ಫರ್ಟಿಲೈಸ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು ಈ ಗಿಡ. ಇದನ್ನು ಸ್ವಲ್ಪ ಕೇರ್ ಮಾಡಲಿಲ್ಲ ನಾನು. ನನ್ನ ಟೆರೆಸ್ ಮೇಲೆ ಗಿಡಗಳನ್ನ ಅಲ್ಲೇ ಟೈಮ್ ಹೋಗೋದ್ರಿಂದ ಇದನ್ನು ಮಾಡಲಿಲ್ಲ. ಇದು ಈ ರೀತಿ ಇದೆ. ಆದರೂ ಖುಷಿ ಆಯಿತು ನನಗೆ ಇಷ್ಟೊಂದು ಮೊಗ್ಗು ಬಂದಿದ್ದು ಈ ಗಿಡದಲ್ಲಿ. ಯಾರಿಗಾದರೂ ಈ ವೆರೈಟಿದು ಬೇಕಂದರೆ, ಮತ್ತು ಬುಚ್ಚ ಅನ್ನೋ ವೆರೈಟಿನೂ ಅಷ್ಟೇ, ನನ್ನ ಶಾರ್ಟ್ ವಿಡಿಯೋಲಿ ನೋಡಿ ನೀವು, ಅದನ್ನು ಬೇಗ ಮೊಗ್ಗು ಬರುವ ವೆರೈಟಿ. ಬೇಕಿದ್ದರೆ ನಾನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಗಿಡಗಳ ವಿಚಾರಗಳ ಬಗ್ಗೆ, ಲಿಲ್ಲಿ ಬಗ್ಗೆ, ಲೋಟಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಖಂಡಿತ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆದರೆ. ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.